यजमानमुद्दिश्य मया भक्तमहाजनानुद्दिश्य मया कृतः सिद्धि ध्यानावनादिकर्म श्री सत्यनारायण प्रीयताम् वादेवताभ्यो नमः। ದೇವರಿಗೆಲ್ಲ ಅಮ್ಮ ಯಾವ ಎಲ್ಲ ಕಾಲನೂ ಶ್ರೇಷ್ಠ, ಹಂಗಾಗಿ ಎಲ್ಲ ಕಾಲನೂ ಶ್ರೇಷ್ಠ ಆಯ್ತಾ. ಹಂಗೆ ದೇವರಿಗೆ ವಿಚಾರದಲ್ಲಿ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವೇತ್ನೋಪಶಾಂತೆ ಸರಸ್ವತಿ ನಮಸ್ತುಭ್ಯಂ ಹೃದಯ ಕಾಮರೂಪಿಣಿ ತಥಾರಂಭಂ ಪರೀಕ್ಷಾಮಿ ಸುಖೇ ಸುಧಾ ಓಂ ಸರ್ವಶ್ರೀ ಮಹಾ नमो गुरुभ्यो गुरुपादकाभ्यो नमः परेभ्यः प्रपादकाभ्यः आचार्य सिद्धेश्वर पादकाभ्यो नमोस्तु लक्ष्मी प्रतिपादकाभ्यां नमः शान्ताय दिव्याय सत्यधर्मास्वरूपिणे आनन्दामृतगुप्ताय श्रीधराय नमो नमः पूज्याय राघवेन्द्राय सत्यधर्मरताय भजतां कल्पवृक्षाय नमतां कामधेनवे वक्रतुण्डमहाकाय कोटिसूक्ष्मप्रभा निर्वीक्षं कुरु मे देव सर्वकार्येषु सर्वदा गुरुगणाधिपतये नमः प्रार्थयामि नमस्करोमि। ಮೊದಲನೇ ಅಧ್ಯಾಯ ಪ್ರಾರಂಭವಾಗ್ತದೆ. ಈ ಸತ್ಯನಾರಾಯಣ ವ್ರತದ ಮಹಿಮೆ 5 ಅಧ್ಯಾಯವನ್ನು ಒಳಗೊಂಡಂತಹ ಕಥೆ. ಈ ಸತ್ಯನಾರಾಯಣ ವ್ರತವನ್ನು ಯಾರು ಮಾಡಿದರು ಎಂಬುದಾಗಿ, ಇದರಿಂದ ಏನು ಫಲ, ಯಾವ್ಯಾವ ರೀತಿಯಂತಹ ಫಲವನ್ನು ಅನುಭವಿಸಿದ್ದಾರೆ, ವ್ಯತಿರಿಕ್ತವಾದಂತಹ ಕಷ್ಟ ನಷ್ಟಗಳನ್ನು ಯಾವ ರೀತಿ ಬಂದಿದೆ ಎಂಬುದಾಗಿ ಹೇಳುವಂತಹದ್ದು. ಅದೇ ರೀತಿಯಾಗಿ ಏಕದಾ ನೈಮಿಷಾರಣ್ಯೇ ಋಷೇಶ್ವರಕಾದಯಃ ವಕ್ರಚ್ಚುರ್ಮುನಿ ಸರ್ವೇ ಸೂತಂ ಪೌರಾಣಿಕಂ ಖಲು. ಮೊದಲನೇ ಅಧ್ಯಾಯ ಪ್ರಾರಂಭವಾಗ್ತದೆ. ನೈಮಿಷಾರಣ್ಯ ಎಂಬ ಪ್ರದೇಶದಲ್ಲಿ ವಾಸವಾಗಿರುವಂತಹ ಋಷಿಮುನಿಗಳೆಲ್ಲರೂ ತಪಸ್ಸನ್ನು ಮಾಡ್ತಾ ಇರ್ತಾರೆ. ಹಾಗೆಯೇ ಆ ಸಂದರ್ಭದಲ್ಲಿ ಅಲ್ಲಿರುವಂತಹ ಪ್ರಜೆಗಳಿಗೆ ಒಂದಲ್ಲ ಒಂದು ರೀತಿಯಾದಂತಹ ಕಷ್ಟ ನಷ್ಟಗಳು ಉಂಟಾಗ್ತದೆ. ಅದನ್ನು ನೋಡಿದಂತಹ ಋಷಿಮುನಿಗಳು, ನಾವು ಇಷ್ಟು ತಪಸ್ಸು ಮಾಡಿ ಎಲ್ಲ ಪ್ರಜೆಗಳಿಗೆ ಕಷ್ಟ ನಿವಾರಣೆ ಆಗಿಲ್ಲ ಅಂದರೆ ಏನು ಉಪಯೋಗ ಎಂಬುದಾಗಿ ಅರಣ್ಯವಾದಿಗಳಾದಂತಹ ಋಷಿಮುನಿಗಳು ಹೇಳ್ತಾರೆ. ಶೌನಕಾದಿ ಮಹರ್ಷಿಗಳು ಇದಕ್ಕೇನಾದರೂ ಪರಿಹಾರವನ್ನು ಕಂಡುಕೊಳ್ಳಬೇಕು ಎಂಬುದಾಗಿ ಯೋಚಿಸಿದಂತಹ ಮುನಿಗಳು ಯೋಚಿಸುತ್ತಿರುವಂತಹ ಸಂದರ್ಭದಲ್ಲಿ ಮಹಾವಿಷ್ಣುವಿನ ಭಕ್ತನಾದಂತಹ ನಾರದ ಮಹಾಮುನಿಗಳ ಆಗಮನವಾಗ್ತದೆ. ಆ ಸಂದರ್ಭದಲ್ಲಿ ನಾರದರಿಗೆ ಇಲ್ಲಿ ಪ್ರಶ್ನೆ ಮಾಡ್ತಾರೆ ಋಷಿಗಳು. ನಾರದರೆ, ನಮ್ಮ ಪ್ರಜೆಗಳಿಗೆ ಬಂದಿರತಕ್ಕಂಥ ಈ ಕಷ್ಟಕ್ಕೇನಾದರೂ ನಿಮ್ಮಲ್ಲಿ ಪರಿಹಾರ ಇದ್ದರೆ ತಿಳಿಸಿ ಎಂಬುದಾಗಿ ಹೇಳಿದಾಗ ನಾರದ ಮಹಾಮುನಿಗಳು ಹೇಳ್ತಾರೆ, ಊಟ ಪುರಾಣಿಗಳಲ್ಲಿ ಹೇಳ್ತಾರೆ, ಅದಕ್ಕೇನಾದರೂ ಪರಿಹಾರ ಸಿಗಬೇಕು ಅಂತಾದರೆ ವೈಕುಂಠಪತಿಯಾದಂತಹ ನಾರಾಯಣನಲ್ಲಿ ನಾವು ಹೊರ ಹೋಗಿ ಅವನಿಂದ ಈ ಪರಿಹಾರವನ್ನು ತಿಳಿದುಕೊಳ್ಳಬೇಕಾಗ್ತದೆ ಎಂಬುದಾದಂತ ಹೇಗಾಗಿ ನಾರದ ಮಹಾಮುನಿಗಳು ಹೇಳ್ತಾರೆ. ಹಾಗೆಯೇ ಅವರು ಕೂಡಲೇ ವೈಕುಂಠಕ್ಕೆ ಅಲ್ಲಿ ಆಸೀನರಾದಂತಹ ಪತ್ನಿ ಸಹಿತರಾದಂತಹ ನಾರಾಯಣನಿಗೆ ಈ ಒಂದು ನಾರದರು ನಮಸ್ಕರಿಸಿ ಬೇಡ್ಕೊಳ್ತಾರೆ, ಪ್ರಾರ್ಥನೆ ಮಾಡಿಕೊಳ್ತಾರೆ. ಹಾಗೆಯೇ ನಾರದರನ್ನ ನೋಡಿದಂತಹ ನಾರಾಯಣ ಹೇಳ್ತಾನೆ, ನಾರದರು ಸುಮ್ಮನೆ ಬರುವಂಥವರಲ್ಲ, ಅವರು ಬಂದಿದ್ದಾರೆ ಅಂತಾರೆ, ಯಾವುದೋ ಒಂದು ನಿಮಿತ್ತವಾಗಿ ಬಂದಿದ್ದಾರೆ ಎಂಬುದಾಗಿ ತಿಳಿದಂತಹ ನಾರಾಯಣನು ಪ್ರಶ್ನೆ ಮಾಡ್ತಾನೆ ನಾರದರಲ್ಲಿ, ನಾರದರೇ, ನೀವು ಬಂದ ಉದ್ದೇಶ ಏನು ಎಂಬುದಾಗಿ ಕೇಳ್ತಾನೆ. ಹಾಗೆಯೇ ನಾರದ ಹೇಳ್ತಾಳೆ, ಹೇ ಸ್ವಾಮಿ, ನಾನು ಇವಾಗ ಭೂಲೋಕದಿಂದ ಬಂದಿರುವೆ. ಭೂಲೋಕದಲ್ಲಿರುವಂತಹ ಪ್ರಜೆಗಳು ನಾನಾ ವಿಧವಾದಂತಹ
ಅವರವರ ಕರ್ಮಕ್ಕೆ ಅನುಗುಣವಾಗಿ ಕಷ್ಟದ ಫಲವನ್ನು ಅನುಭವಿಸ್ತಾ ಇದ್ದಾರೆ, ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಆ ಕಷ್ಟಕ್ಕೆ ನೀವು ಏನಾದರೂ ಪರಿಹಾರ ಕೇಳಬೇಕು ಸ್ವಾಮಿ ಎಂಬುದಾಗಿ ಭಗವಂತನಲ್ಲಿ ನಾರದ ಮಹಾಮುನಿಗಳು ಪ್ರಾರ್ಥನೆ ಮಾಡಿಕೊಂಡು ಕೇಳಿಕೊಳ್ಳುತ್ತಾರೆ. ಹಾಗೆ ನಾರಾಯಣ ಹೇಳ್ತಾನೆ, ಅದಕ್ಕೆ ಒಂದು ಪೂಜೆ ಇದೆ, ವ್ರತ ಇದೆ. ಆ ವ್ರತವನ್ನು ಭೂಲೋಕದಲ್ಲಿರುವಂತಹ ಪ್ರಜೆಗಳು ಶ್ರದ್ಧಾಭಕ್ತಿಯಿಂದ ಮಾಡಿದರೆ ಅವರಿಗೆ ಬಂದಿರತಕ್ಕಂಥ ಎಲ್ಲ ಕಷ್ಟ ಕಾರ್ಪಣ್ಯಗಳು ದುಃಖವೆಲ್ಲವೂ ದೂರವಾಗ್ತದೆ ಎಂಬುದಾಗಿ ನಾರದರಿಗೆ ನಾರಾಯಣ ಹೇಳ್ತಾರೆ. ಅದೇ ರೀತಿಯಾಗಿ ನಾರದರು ಪುನಃ ಪ್ರಶ್ನೆ ಮಾಡ್ತಾರೆ, ಈ ವ್ರತವನ್ನು ಭೂಲೋಕದಲ್ಲಿ ಯಾರು ಮೊದಲು ಮಾಡಿದರು, ಅದರಿಂದ ಯಾವ ಫಲವನ್ನು ಪಡೆದರು, ಯಾವ ಸಮಯದಲ್ಲಿ ವ್ರತವನ್ನು ಮಾಡಬೇಕು, ಹೇಗೆ ಮಾಡಬೇಕು ಎಂಬುದಾಗಿ ಸವಿಸ್ತರವಾಗಿ ಹೇಳಿ ಸ್ವಾಮಿ ಎಂಬುದಾಗಿ ಹೇಳಿ ಆ ಭಗವಂತನಿಂದ ಕೇಳಿಕೊಡ್ತಾರೆ. ಹಾಗೆ ಆ ನಾರಾಯಣ ಹೇಳ್ತಾನೆ, ಈ ವ್ರತವನ್ನು ಮಾಡುವುದು ಹೇಗೆ ಅಂದರೆ, ನೀವು ದೈನಂದಿನ ನಿಮಿತ್ತದಲ್ಲಿ ಯಾವ ರೀತಿಯಾಗಿ ಪೂಜೆಯನ್ನು ಕಲಶವನ್ನು ಇಟ್ಟು ಆ ಭಗವಂತನ ಆವಾಹನೆ ಮಾಡಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಷೋಡಶೋಪಚಾರದಿಂದ ಪೂಜೆಯನ್ನು ಮಾಡುತ್ತೀರೋ ಅದೇ ರೀತಿಯಾಗಿ ಈ ವ್ರತವನ್ನು ಮಾಡಿ ಸತ್ಯನಾರಾಯಣವನ್ನು ಆವಾಹನೆ ಮಾಡಿ ಪೂಜೆ ಮಾಡುವಂತಹ ಕ್ರಮ ಷೋಡಶ ಉಪಚಾರದಿಂದ. ಹಾಗೆಯೇ ಅದಕ್ಕೆ ವಿಶೇಷ ಅಂದರೆ ಒಂದು ನೈವೇದ್ಯ ಇರ್ತದೆ. ಆ ನೈವೇದ್ಯವನ್ನು ಮಾಡಬೇಕಾಗ್ತದೆ. ಆ ನೈವೇದ್ಯ ಅಂದರೆ ಸಪಾದ ಭಕ್ಷ ಅಂತ ಹೇಳ್ತೀವಿ. ಪಾದೇನ ಸಹ ಸಪಾದ ಅಂದರೆ ಕಾಲು ಭಾಗವನ್ನು ಒಳಗೊಂಡಂತಹ ಒಂದು ಎಂಬುದಾಗಿ. ರವೆಯನ್ನು ಒಂದು ಪಾತ್ರೆಯಲ್ಲಿ ನಾವು ಒಡೆದಾಗ ಒಂದು ಪಾತ್ರೆ ಮತ್ತು ಪುನಃ ಕಾಲು ಭಾಗವನ್ನು ರವೆಯನ್ನು ಹಾಕಬೇಕು. ಒಂದು ಕಾಲು ಭಾಗವನ್ನು ಹಾಕಿದರೆ ಅದು ಭಗವಂತನಿಗೆ ನೈವೇದ್ಯ ಆ ಪ್ರಮಾಣದಲ್ಲಿ ಮಾಡಿದರೆ ಮಾತ್ರ ಅದು ಸಪಾದ ಭಕ್ಷ್ಯ ಅಂತ ಹೇಳ್ತೀವಿ. ನೈವೇದ್ಯಕ್ಕೆ ಯೋಗ್ಯವಾದಂತಹ ಪ್ರಸಾದ ಆಗ್ತದೆ. ಇಲ್ಲ ಅಂದರೆ ತಿಂಡಿ ಮಾತ್ರ ಆ ತಿಂಡಿ ಆಗ್ತದೆ. ಹಾಗಾಗಿ ಅಂತಹ ಪ್ರಸಾದವನ್ನು ಮಾಡಬೇಕು. ಅದಕ್ಕೆ ಪರಿಕರ ಏನು ಅಂದರೆ ರವೆ, ತುಪ್ಪ, ಹಾಲು, ಸಕ್ಕರೆ, ರಸಬಾಳೆ ಹಣ್ಣುಗಳಿಂದ ಮಾಡಿದಂತಹ ಸಮಾವೇಶವನ್ನು ನೈವೇದ್ಯ ಮಾಡಿ ಭಗವಂತನಿಗೆ ನೈವೇದ್ಯ ಮಾಡಿ ನಾನು ಕೂಡ ಸ್ವೀಕರಿಸಿ ಬಂದವರಿಗೆಲ್ಲ ಪ್ರಸಾದ ವಿತರಣೆ ಮಾಡಿ ಕೊನೆಯಲ್ಲಿ ಬ್ರಾಹ್ಮಣರಿಗೆ ಫಲ ತಾಂಬೂಲ ದಕ್ಷಿಣೆಯನ್ನು ಕೊಟ್ಟು ಆಶೀರ್ವಾದ ಪಡೆಯಬೇಕು ಎಂಬಲ್ಲಿಗೆ ಸ್ವಸ್ತಿ ಶ್ರೀ ಸ್ಕಂದಪ್ರಾಣೇರೇವಾ ಖಂಡಿತ ಸತ್ಯನಾರಾಯಣ ಕಥಾಯಾಂ ಪ್ರಥಮೋಧ್ಯಾಯ ಸತ್ಯಾಸಂ ದ್ವಿಜಮಾನಸ್ಯ ಕಾಮಾಃ ಪೃಥಿವ್ಯಾತ್ಮೇನ ಗಂಧಮಾಕಜಾತ್ಮೇನ ಪುಷ್ಪಂ ವಾಯುವಾತ್ಮೇನ ಧೂಪಂ ತೇಜಮ್ಯಾತ್ಮೇನ ದೀಪಂ ಅಮೃತಾತ್ಮೇನ ನೈವೇದ್ಯಾರ್ಥೆ ಅಪವಿತ್ರಃ ಪವಿತ್ರೋ ವಾ ಸರ್ವಾವಸ್ಥಾಂಗದೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ರಾಶಾಭ್ಯಂತರಶ್ರುತಿಃ ಸಾಂಗಾಯ ಸಾಯುಧ ಸುಬಾನ ಸರ್ವಾಲಂಕಾರಭೂತಾಯ ನಾಳಕೀರ ಖಂಡ ಕದಲಿ ಫಲೋಪಹಾರ ನೈವೇದ್ಯಾಂಶುಂ ನಿವೇದಯಾಮಿ ಅಮೃತಾತ್ಮನೇ ನಮಃ. प्राणापानोदान समानाः समर्पित नैवेद्यांशुं विसर्जयामि. सत्यनारायण देवताभ्योर्मः अधिफलनामं तृप्तिरस्तु हरिगम्यफलाप्ति विराजनं करिष्ये. ताम्बूलं समर्पयामि विराजनं करिष्ये. तद्विष्णोः परमं पदं सदा पश्यन्ति सूर्यः दिवेव चक्रातनं तद्वित्रासुरजन्यो जागृवां सत्समिन्दते विष्णोर्यत्परमं पदं विराजनं गोप्यामि निराजनां श्रीराजं गोप्यामि रोहणं चिरता गृह्णामि इन्दिरारमण गोविन्दा गोविन्द. हरेण प्रथमोऽध्याय कथागमन श्री सत्यनारायण प्रियतां द्वितीಯೋಧ್ಯಾಯ. ಎರಡನೇ ಅಧ್ಯಾಯ ಪ್ರಾರಂಭವಾಗ್ತದೆ. ಪೂರ್ವದಲ್ಲಿ ಈ ವ್ರತವನ್ನು ಆಚರಿಸಿ ಮುಕ್ತಿಯನ್ನು ಪಡೆದವರ ಇತಿಹಾಸವಿರುತ್ತದೆ ಎಂಬುದಾಗಿ ಹೇಳ್ತಾರೆ. ಮೊದಲು ಈ ವ್ರತವನ್ನು ಮಾಡದಂತಂದರೆ ಕಾಶಿ ಪಟ್ಟಣದಲ್ಲಿ ಒಬ್ಬ ಬಡ ಬ್ರಾಹ್ಮಣನು ವಾಸವಾಗಿರ್ತಾನೆ. ಅವನು ದಿನಾಲು ಭಿಕ್ಷಾಟನೆಯನ್ನು ಮಾಡಿಕೊಂಡು ಜೀವಿಸುವಂತಹ ಪರಿಸ್ಥಿತಿ ಅವನಿಗೆ ಬಂದು ಒದಗಿರುತ್ತದೆ. ಅಂತಹ ಬಡವನು ಒಂದು ದಿನ ಭಿಕ್ಷಾಟನೆಗೋಸ್ಕರವಾಗಿ ಹೊರಟು ಹೋಗ್ತಾನೆ. ಆದರೆ ಅವನು ಆ ಭಗವಂತನ ಭಕ್ತನೂ ಆಗಿರ್ತಾನೆ. ಆವತ್ತಿನ ದಿನ ಅವನಿಗೆ ಯಾರೂ ಭಿಕ್ಷೆಯನ್ನು ಕೊಟ್ಟಿಲ್ಲ. ಅದರಿಂದ ದುಃಖಿತನಾದಂತಹ ಬ್ರಾಹ್ಮಣನು ದಾರಿಯಲ್ಲಿಯೇ ದುಃಖಿಸುತ್ತಾ ಬರ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ವೃದ್ಧ ಬ್ರಾಹ್ಮಣನ ರೂಪದಲ್ಲಿ ಪರಮಾತ್ಮ ನಾರಾಯಣ ಬರ್ತಾನೆ. ಅಯ್ಯ ಬ್ರಾಹ್ಮಣ, ನೀನು ಇಷ್ಟು ಪರಿಪರಿಯಾಗಿ ದುಃಖಿಸಲಿಕ್ಕೆ ಕಾರಣ ಏನು ಎಂಬುದಾಗಿ ಕೇಳ್ತಾನೆ. ಆವಾಗ ಈ ವೃದ್ಧ ಬ್ರಾಹ್ಮಣನಿಗೆ ಹೇಳ್ತಾನೆ,
ನಾನು ಬಡವನಿದ್ದೇನೆ, ನನಗೆ ದಿನಾಲು ಭಿಕ್ಷಾಟನೆಯನ್ನು ಮಾಡಿಕೊಂಡೇ ಜೀವಿಸ್ತಾ ಇದ್ದೇನೆ. ಆದರೆ ಇವತ್ತಿನ ದಿನ ಯಾರೂ ಭಿಕ್ಷೆಯನ್ನು ಕೊಡ್ತಾ ಇಲ್ಲ. ನಾನು ಬಹಳ ಹಸಿವೆ ಆಗಿದೆ, ಏನು ಮಾಡಿ, ಪ್ರಾಣ ಸಂಕಟ ಆಗಿದೆ, ಏನಾದರೂ ಉಪಾಯ ಇದ್ದರೆ ನಿಮ್ಮಲ್ಲಿ ಏನಾದರೂ ಪರಿಹಾರ ಇದ್ದರೆ ಹೇಳಿ ಎಂಬುದಾಗಿ ಕೇಳಿದಾಗ ಆ ವೃದ್ಧ ಬ್ರಾಹ್ಮಣನ ಕೃತಿಯಾದಂತಹ ಆ ವ್ಯಕ್ತಿ ಹೇಳ್ತಾನೆ, ಅರೆ ಬ್ರಾಹ್ಮಣನೇ, ಒಂದು ಪರಿಹಾರ ಇದೆ. ಅದೇನೆಂದರೆ ಸತ್ಯನಾರಾಯಣ ವ್ರತ, ಸತ್ಯ ವ್ರತ ಎಂಬುದಾಗಿ ಹೇಳಲ್ಪಡ್ತದೆ. ಅದನ್ನು ನೀನು ಮಾಡಿದರೆ ನಿನಗೆ ಬಂದಿರತಕ್ಕಂತಹ ದಾರಿದ್ರ್ಯ ದುಃಖ ಎಲ್ಲವೂ ನಿವಾರಣೆ ಆಗ್ತದೆ ಎಂಬುದಾಗಿ ಆ ವೃದ್ಧ ಬ್ರಾಹ್ಮಣ ರೂಪನೆಯಾದಂತಹ ಮಹಾವಿಷ್ಣು ಹೇಳ್ತಾನೆ. ಅದೇ ರೀತಿಯಾಗಿ ಅವನು ಆ ಬ್ರಾಹ್ಮಣನಿಗೆ ನಮಸ್ಕಾರ ಮಾಡಿ ವೃದ್ಧ ಬ್ರಾಹ್ಮಣನಿಗೆ ನಮಸ್ಕಾರ ಮಾಡ್ತಾನೆ. ಹಾಗೆ ಸಂಕಲ್ಪ ಯಾವ ರೀತಿ ವ್ರತವನ್ನು ಮಾಡಬೇಕು, ಏನೇನು ಪರಿಕರ ಬೇಕು ಎಂಬುದಾಗಿ ಅವನಿಂದ ತಿಳಿಯಲ್ಪಟ್ಟವನಾಗಿ ಅವನ ಮನೆಗೆ ಹೋಗಿ ಮಾರನೇ ದಿನ ಎದ್ದು ಸಂಕಲ್ಪವನ್ನು ಮಾಡಿಕೊಂಡು ದಿನದಂತೆ ಭಿಕ್ಷಾಟನೆಯಾಗಿ ಹೊರಟು ಹೋಗ್ತಾನೆ. ಆ ಭಗವಂತನ ಅನುಗ್ರಹದಿಂದ ಆ ದಿನ ಎಲ್ಲರೂ ಅವನನ್ನು ಕರೆದು ಹೆಚ್ಚಿನದಾದಂತಹ ಭಿಕ್ಷೆಯನ್ನು ಅವನಿಗೆ ನೀಡ್ತಾರೆ. ಬಂದಂತಹ ಭಿಕ್ಷೆಯಿಂದ ಅವನು ಮನೆಗೆ ಬಂದು ಶ್ರದ್ಧಾಭಕ್ತಿಯಿಂದ ಸತ್ಯನಾರಾಯಣನ ವ್ರತವನ್ನು ನಿರಂತರವಾಗಿ ಮಾಡಿಕೊಂಡು ಬರ್ತಾನೆ. ಅದೇ ರೀತಿಯಾಗಿ ಅವನು ಶ್ರೀಮಂತನಾಗ್ತಾನೆ, ಮನೆಯಲ್ಲಿ ಮುಕ್ತಿಯನ್ನು ಪಡೆಯುತ್ತಾನೆ. ಹಾಗೆಯೇ ಆ ಬ್ರಾಹ್ಮಣನು ಒಂದು ದಿನ ಈ ಸತ್ಯನಾರಾಯಣನ ವ್ರತವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಕಾಷ್ಟಕ್ರೇತ ಅಂದರೆ ಕಟ್ಟಿಗೆ ಮಾರುವನು ಬರ್ತಾನೆ. ಕಟ್ಟಿಗೆ ಹೊರೆಯನ್ನು ಹೊರಗೆ ಇಳಿಸಿ ನೀರಡಿಕೆ ಆದರೂ ಕೂಡ ಅವನು ಅಲ್ಲಿಯೇ ಕೂತು ಈ ಪೂಜೆ ಮುಗಿಯುವ ತನಕ ಅಲ್ಲಿಯೇ ಇದ್ದು ಮನೆಯಲ್ಲಿ ಇವನಲ್ಲಿ ಕೇಳ್ತಾನೆ, ನೀವು ಮಾಡುತ್ತಿರುವಂತಹ ಪೂಜೆ ಏನು, ಅದರಿಂದ ಏನು ಫಲ ಎಂಬುದಾಗಿ ಕೇಳಲ್ಪಡ್ತಾನೆ. ಅದರಿಂದ ಆ ಬ್ರಾಹ್ಮಣನು ಹೇಳ್ತಾನೆ, ನಾನು ಮಾಡುತ್ತಿರುವಂಥದ್ದು ಸತ್ಯನಾರಾಯಣ ವ್ರತ, ಸತ್ಯವ್ರತ ಎಂಬುದಾಗಿ. ನಾನು ಮೊದಲು ಭಿಕ್ಷಾಟನೆಯನ್ನು ಮಾಡಿಕೊಳ್ಳುವಂತಹ ಜೀವಿಸುವಂತಹ ಪರಿಸ್ಥಿತಿ ಬಂದಿರುತ್ತದೆ ನನಗೆ. ಆದ್ದರಿಂದ ನಾನು ಈ ವ್ರತವನ್ನು ನಡೆಸಿಕೊಂಡು ಬಂದದ್ದರಿಂದ ನಾನು ಎಷ್ಟು ಧನಿಕನಾಗಿದ್ದೇನೆ, ಶ್ರೀಮಂತನಾಗಿದ್ದೇನೆ, ನನಗೆ ಯಾವುದೇ ಕುಂದುಕೊರತೆ ಇಲ್ಲ ಎಂಬುದಾಗಿ ಹೇಳ್ತಾರೆ. ಅದನ್ನು ಮಾತನ್ನು ಕೇಳಿದಂತಹ ಈ ಕಾಷ್ಟಕ್ರೇತ ಕಟ್ಟಿಗೆ ಮಾರುವನು, ನಾನು ಬಡವನಿದ್ದೇನೆ, ನನಗೇನಾದರೂ ಈ ವ್ರತವನ್ನು ಮಾಡುವುದರಿಂದ ಒಳ್ಳೆಯದಾಗ್ತದೆ ಅಂತ ನಾನು ಮಾಡಬೇಕು, ಮಾಡುವ ಈ ವಿಧಾನವನ್ನು ತಿಳಿಸು ಎಂಬುದಾಗಿ ಆ ಕಾಷ್ಟಕ್ರೇತನು ಹೇಳ್ತಾನೆ ಬ್ರಾಹ್ಮಣನಿಗೆ. ಹಾಗೆ ಅವನಿಂದ ಪ್ರಸಾದವನ್ನು ಸ್ವೀಕರಿಸಿ ಮನೆಗೆ ಹೋಗಿ ಸಂಕಲ್ಪವನ್ನು ಮಾಡಿಕೊಳ್ತಾನೆ. ಸಂಕಲ್ಪದಿಂದ ಭಗವಂತನ ಅನುಗ್ರಹವಾಗಿ ಅವನು ಮಾರನೇ ದಿನ ಈ ವ್ಯಾಪಾರಕ್ಕೋಸ್ಕರ ಬರ್ತಾನೆ. ಕಟ್ಟಿಗೆ ಹೊರೆಯನ್ನು ತಂದು ಬರ್ತಾನೆ. ಆವತ್ತಿನ ದಿನ ಹೆಚ್ಚಿನದಾದಂತಹ ವ್ಯಾಪಾರ ಆಗ್ತದೆ. ಕಟ್ಟಿಗೆ ಮಾರೋದ್ರಿಂದ ಹೆಚ್ಚಿಗೆ ಹಣ ಸಿಗ್ತದೆ. ಬಂದಂತಹ ಹಣದಿಂದ ಅವನು ಈ ಸತ್ಯನಾರಾಯಣನ ವ್ರತವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಿ ಮನೆಯಲ್ಲಿ ಮುಕ್ತಿಯನ್ನು ಪಡೆಯುತ್ತಾನೆ. ಮುಕ್ತಿ ಶ್ರೀ ಸುಂದರಾನೇರೇವ ಖಂಡ ಸತ್ಯನಾರಾಯಣ ಕಥಾಯಾಂ ದ್ವಿತೀಯೋಧ್ಯಾಯ ಪೃಥಿವ್ಯಾತ್ಮೇ ಮಗಂಧಂ ಆಕಾಶಾತ್ಮೇ ಮಾ ಸುಖಂ ವಾಯುವಾತ್ಮೇ ಮಾ ಭೂಮ್ಯಾತ್ಮೇ ಮಾ ದೀಪ ಅಮೃತಾತ್ಮನೇ ಮಹಾದೇವಿ ಜಾಪೇ ಬೃಹದಸ್ತಾಭಿಧಾನ್ ಅಪವಿತ್ರ ಪವಿತ್ರ ವಾ ಸರ್ವಾವಸ್ಥಾಂಗರು ಯಸ್ಮರೇ ಪುಂಡರೀ ಕಾಚ್ಯಂ ಸುರಾಚಾರ್ಯಂ ಪರಿಸ್ಥಿತಿ ಪ್ರತಾಪಿತ ಪ್ರದೇಶನ ಭೂಗಿ ಫಲಕಂಕತಾಂಬೂಲಂ ನಿವೇದಯಾಮಿ ಅಮೃತಾತ್ಮನೇ ಮಹಾಮತೋ. ಓಂ ಪ್ರಾಣಾಪಾನವ್ಯಾನೋದಾನ ಸಮಾನಾಃ ಸಮರ್ಪಣೀತ್ಯಾಂ ಚುಮ್ಮ ವಿಸರ್ಜಯಾಮಿ ಸತ್ಯನಾರಾಯಣ ದೇವತಾಭ್ಯೋ ನಮಃ. ತೃಪ್ತಿರಸ್ತು. ವಿರಾಜನಂ ಕರಿಷ್ಯೇ. सत्यनारायण देवताभ्यो नमः. लक्ष्मी महं विराजनं गौप्यामि विराजनामि परिमलपुष्पामि. हर नमः पार्वतीपते हर हर महादेव इन्दिरारमण गोविन्द गोविन्द. द्वितीयोध्याय कथाश्रवणकर्मण श्री सत्यनारायण प्रियनाम तृतीयोध्याय. ಮೂರನೇ ಅಧ್ಯಾಯ ಪ್ರಾರಂಭವಾಗುತ್ತದೆ. ಉಲ್ಕಮುಖನೆಂಬ ರಾಜ ದಂಪತಿಗಳು ವಾಸವಾಗಿರ್ತಾರೆ. ಅವರು ಒಬ್ಬ ವರ್ತಕನು ಅಂದರೆ ವ್ಯಾಪಾರಕ್ಕೋಸ್ಕರವಾಗಿ ಅದೇ ಸಮಯದಲ್ಲಿ ಆ ದಾರಿಯಲ್ಲಿ ನಡೆದುಕೊಂಡು ಬರ್ತಾ ಇರ್ತಾನೆ. ಹಾಗೆ ಆ ವರ್ತಕನು ಇವರು ಮಾಡುತ್ತಿರುವಂತಹ ಈ ಸತ್ಯನಾರಾಯಣನ ವ್ರತವನ್ನ ಪೂಜೆಯನ್ನು ನೋಡ್ತಾನೆ. ಅಲ್ಲಿಯೇ ಕೂತ್ಕೊಂಡು ಪೂಜೆ ಸಮಾಪ್ತಿಯಾಗುವ ತನಕ ಅಲ್ಲಿಯೇ ಕೂತ್ಕೊಳ್ತಾನೆ. ಮನೆಯಲ್ಲಿ ಅವರಿಂದ ಕೇಳ್ತಾನೆ, ಅಯ್ಯ ನೀವು ಮಾಡುತ್ತಿರುವಂತಹ ಪೂಜೆ ಯಾವುದು, ಅದರಿಂದ ಏನು ಫಲ ಎಂಬುದಾಗಿ ಕೇಳಿದಾಗ ಅವರು ಹೇಳ್ತಾರೆ, ನಾವು ರಾಜ
ರಾಜರಾದರೂ ನಮಗೆ ಎಲ್ಲ ಸಂಪತ್ತುಗಳು ಇದ್ರೂ ಮಾಡ್ತಾ ಇದ್ದೇವೆ. ಇದು ಸತ್ಯ ವ್ರತ ಸತ್ಯನಾರಾಯಣ ಎಂಬುದಾಗಿ ಹೇಳ್ತಾರೆ. ಈ ಪೂಜೆಯನ್ನು ಮಾಡಿದರೆ ಯಾರಿಗೆ ಸಂತಾನ ಭಾಗ್ಯ ಇಲ್ಲವೋ, ಯಾರಿಗೆ ಕಷ್ಟ ನಷ್ಟಗಳಿದೆಯೋ ಅವೆಲ್ಲವೂ ನಿವಾರಣೆ ಆಗಿ ಸಂತಾನ ಫಲ ಆಗ್ತದೆ ಎಂಬುದಾಗಿ ಹೇಳಿದಾಗ ಹೇಳ್ತಾರೆ. ನನಗೂ ಕೂಡ ಸಂತಾನ ಇಲ್ಲ, ನಾನು ಕೂಡ ಈ ಪೂಜೆಯನ್ನು ಮಾಡಬೇಕು, ಮಾಡುವ ವಿಧಿವಿಧಾನವನ್ನು ತಿಳಿಸಿ ಎಂಬುದಾಗಿ ಹೇಳಿದಾಗ ಎಲ್ಲ ರೀತಿಯಾದಂತಹ ವಿಧಿವಿಧಾನವನ್ನು ಹೇಳ್ತಾರೆ. ಯಾವ ಸಮಯದಲ್ಲಿ ಮಾಡಬೇಕು ಅಂತಾರೆ, ನಿಮಗೆ ಯಾವ ದಿನ ಈ ಸತ್ಯನಾರಾಯಣ ವ್ರತವನ್ನು ಮಾಡಬೇಕು ಅಂತದೆಯೋ ಆ ದಿನ ನೀನು ಮಾಡು ಎಂಬುದಾಗಿ ಆ ರಾಜದಂಪತಿಗಳು ಈ ವರ್ತಕನಿಗೆ ಹೇಳ್ತಾರೆ. ಅದೇ ರೀತಿಯಾಗಿ ಅವನು ಅಲ್ಲಿಂದ ಪ್ರಸಾದವನ್ನು ಸ್ವೀಕರಿಸಿ ತನ್ನ ಮನೆಗೆ ಹಿಂತಿರುಗುತ್ತಾನೆ. ಬಂದು ತನ್ನ ಹೆಂಡತಿಯಾದಂತಹ ಲೀಲಾವತಿಗೆ ತಿಳಿಸ್ತಾನೆ, ಈ ವ್ರತವನ್ನು ಮಾಡಿದರೆ ಸಂತಾನ ಆಗ್ತದೆ ಅಂತೆ. ನಾವು ಕೂಡ ಈ ವ್ರತವನ್ನು ಮಾಡಿದರೆ ನಮಗೂ ಸಂತಾನ ಆಗ್ತದೆ, ನಾವು ಸಂಕಲ್ಪವನ್ನು ಮಾಡಿಕೊಳ್ಳೋಣ ಎಂಬುದಾಗಿ ಹೇಳಿ ಗಂಡ ಹೆಂಡತಿ ಇಬ್ಬರೂ ಈ ಒಂದು ಸಂಕಲ್ಪವನ್ನು ಮಾಡಿಕೊಳ್ತಾರೆ. ಆ ಸಂಕಲ್ಪದ ಪ್ರಭಾವದಿಂದ ನವಮಾಸ ತುಂಬಿದ ಮೇಲೆ ಒಂದು ಹೆಣ್ಣು ಮಗುವಿಗೆ ಜನ್ಮವನ್ನು ಕೊಡುತ್ತಾರೆ. ಆ ರೀತಿಯಾದಂತಹ ಮಗುವಿಗೆ ಹುಟ್ಟಿದಂತಹ ಹೆಣ್ಣು ಮಗುವಿಗೆ ಕಲಾವತಿ ಎಂಬುದಾಗಿ ನಾಮಕರಣವನ್ನು ಕೂಡ ಮಾಡ್ತಾರೆ. ನಾಮಕರಣ ಸಂದರ್ಭದಲ್ಲಿ ಇವರು ಸಂಕಲ್ಪವನ್ನು ಮಾಡಿಕೊಂಡಂತೆ ಸತ್ಯನಾರಾಯಣ ವ್ರತವನ್ನು ಮಾಡಬೇಕಿತ್ತು. ಆದರೆ ಮಾಡದೇ ಅವನು ಆ ವ್ಯಾಪಾರಕ್ಕೋಸ್ಕರವಾಗಿ ಅವನು ಹೆಂಡತಿಯನ್ನು ಸಮಾಧಾನ ಪಡ್ತಾನೆ. ಹೆಂಡತಿ ಪ್ರಶ್ನೆ ಮಾಡ್ತಾನೆ, ಸತ್ಯನಾರಾಯಣ ವ್ರತ ಮಾಡೋಣ, ಮಗಳು ಹುಟ್ಟಿದ್ದಾಳಲ್ಲ ಅಂತ ಹೇಳಿದಾಗ ಹೇಗಾದರೂ ಮಗಳು ವಿವಾಹ ಕಾರ್ಯವನ್ನು ಮಾಡಬೇಕಾಗ್ತದೆ, ಆ ಕಾಲದಲ್ಲಿ ನಾವು ಮಾಡೋಣ ಎಂಬುದಾಗಿ ಹೆಂಡತಿಯನ್ನು ಸಮಾಧಾನ ಪಡಿಸಿ ವ್ಯಾಪಾರಕ್ಕೋಸ್ಕರವಾಗಿ ರತ್ನಸಾರ ಎಂಬ ಪಟ್ಟಣಕ್ಕೆ ಹೋಗ್ತಾನೆ. ಅಲ್ಲಿಯೇ ಬಹಳ ಸಮಯ ಅಲ್ಲಿ ಇದ್ದು ವ್ಯಾಪಾರವನ್ನು ಮುಗಿಸಿಕೊಂಡು ಇನ್ನೇನು ಒಂದು ಮನೆಗೆ ಬರಬೇಕು ಎಂಬುದಾಗಿ ಮನೆಗೆ ಬಂದು ತಲುಪ್ತಾನೆ. ಮನೆಗೆ ಬಂದು ನೋಡಿದಾಗ ಮಗಳು ಬೆಳೆದು ವಿವಾಹ ವಯಸ್ಕಳಾಗಿರ್ತಾಳೆ. ಕೂಡಲೇ ಅವನು ತನ್ನ ಬಂಧು ಬಾಂಧವರನ್ನೆಲ್ಲ ವಿಚಾರಿಸಿ ಯೋಗ್ಯನಾದಂತಹ ವರನನ್ನು ಹುಡುಕಿಕೊಂಡು ಬಂದು ಶಾಸ್ತ್ರೋಕ್ತವಾಗಿ ತನ್ನ ಮಗಳನ್ನು ಕೊಟ್ಟು ವಿವಾಹವನ್ನು ಮಾಡ್ತಾನೆ. ಹಾಗೆಯೇ ಅವನು ಸಂಕಲ್ಪಿಸಿದಂತೆ ವಿವಾಹ ಕಾಲದಲ್ಲೂ ಕೂಡ ಸತ್ಯನಾರಾಯಣನ ವ್ರತವನ್ನು ಮಾಡುವುದನ್ನು ಮರೆತು ಅವಳಿಯನ್ನು ಒಡಗೂಡಿ ವ್ಯಾಪಾರಕ್ಕೋಸ್ಕರವಾಗಿ ಹೊರಟು ಹೋಗ್ತಾನೆ. ಆ ಕೂಡಲೇ ಸತ್ಯನಾರಾಯಣಿಗೆ ಕೋಪ ಬರುತ್ತದೆ. ಏನು ಸಂಕಲ್ಪವನ್ನು ಮಾಡಬೇಕು, ಮಾಡಿದ ಮೇಲೆ ಹರಕೆ ಹೊತ್ತ ಮೇಲೆ ಅದಕ್ಕೊಂದು ಅವಧಿ ಎಂತಿರ್ತದೆ, 6 ವರ್ಷ 12 ವರ್ಷವರೆಗೆ. ಆ ಅವಧಿಯೊಳಗೆ ಆ ಹರಕೆಯನ್ನು ತೀರಿಸಬೇಕು, ಪೂರೈಸಬೇಕು. ಅದಿಲ್ಲ ಅಂದರೆ ಭಗವಂತನ ಶಾಪಕ್ಕೆ ಗುರಿ ಆಗಬೇಕಾಗ್ತದೆ. ಹಾಗೆಯೇ ಇವನಿಗೂ ಭಗವಂತ ಶಾಪ ಕೊಡ್ತಾನೆ, ನಿನಗೆ ಸಹಿಸಲು ಅಸತ್ಯವಾದಂತಹ ಕಷ್ಟ ಉಂಟಾಗಲಿ ಎಂಬುದಾಗಿ ಶಾಪವನ್ನು ಕೊಡ್ತಾನೆ. ಆತ ಶಾಪದ ಪ್ರಭಾವದಿಂದ ಇವನು ಏನು ಅಲ್ಲಿ ಅಳಿಯನೊಡಗೂಡೆ ವ್ಯಾಪಾರವನ್ನು ಮಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಅಲ್ಲಿಯ ರಾಜನಾದಂತಹ ಚಂದ್ರಕೇತುವಿನ ರಾಜ ದ್ರವ್ಯವೆಲ್ಲವನ್ನು ಕಳ್ಳರು ಅಪಹರಿಸಲ್ಪಡುತ್ತಾರೆ. ಹಾಗೆಯೇ ಕಳ್ಳರು ಎಲ್ಲ ದ್ರವ್ಯಗಳನ್ನೆಲ್ಲ ತುಂಬಿಕೊಂಡು ಬರಬೇಕ ಸಮಯದಲ್ಲಿ ರಾಜದೂತರು ಕಳ್ಳರನ್ನು ಅಟ್ಟಿಸಿಕೊಂಡು ಬರ್ತಾರೆ. ಬರುವಂಥ ಸಂದರ್ಭದಲ್ಲಿ ಏನು ತಾವು ಸಿಕ್ಕಿಕೊಳ್ಳುತ್ತೇವೆ ಎಂಬುದಾಗಿ ಯೋಚಿಸಿದಂಥ ಕಳ್ಳರು ಹಾಗೆಯೇ ಇರುವಂತಹ ಜಾಗದಲ್ಲಿಯೇ ಸಮೀಪದಲ್ಲಿ ರಾಜ ದ್ರವ್ಯವೆಲ್ಲವನ್ನು ಅಲ್ಲಿ ಬಿಸಾಡಿ ಓಡೋಗ್ಬಿಡ್ತಾರೆ ಕಣ್ಣಿ ಕಾಳದಾಗಿ. ಆ ರಾಜದೂತರು ಬಂದು ನೋಡ್ತಾರೆ. ಇಬ್ಬರು ಇರುವುದನ್ನು ನೋಡಿ ರಾಜ ದ್ರವ್ಯವೆಲ್ಲವೂ ಅಲ್ಲಿಯೇ ಸಮೀಪದಲ್ಲಿ ಬಿದ್ದಿರುವುದನ್ನು ನೋಡಿದಂತಹ ಅವರು ರಾಜದೂತರು ಇವರೇ ಕಳ್ಳರಿರಬಹುದು ಎಂಬುದಾಗಿ ಯೋಚಿಸಿ ಆ ಭಗವಂತನ ಪ್ರವರ್ತನೆಯಿಂದ ಅವರು ಯಾವುದೇ ವಿಚಾರಣೆ ಇಲ್ಲದೆ ಅವರನ್ನು ಬಂಧಿಸಿ ರಾಜನ ಸಮೀಪಕ್ಕೆ ಕರೆದೊಯ್ತಾರೆ. ರಾಜಾಜ್ಞೆ ಇಲ್ಲದೇ ಅವರು ರಾಜನು ವಿಚಾರಣೆ ಇಲ್ಲದೇ ಆಜ್ಞೆ ಮಾಡಿರ್ತಾನೆ. ಯಾಕೆ ಭಗವಂತನ ಶಾಪದಿಂದ ಯಾರಿಗೂ ಏನೂ ಕೇಳಿಸುವುದಿಲ್ಲ. ಹಾಗೆ ಅವರು ಏನಂತೆ ಬಂದಿಖಾನದಲ್ಲಿ ಇಟ್ಟುಬಿಡ್ತಾರೆ. ಆ ಸಂದರ್ಭದಲ್ಲಿ ಮನೆಯಲ್ಲಿಯೂ ಕೂಡ ಇವರ ಮನೆಯಲ್ಲಿ ಇರುವಂಥ ಎಲ್ಲ ಸಂಪತ್ತನ್ನು ಕಳ್ಳರು ಅಪಹರಿಸಿಕೊಡ್ತಾರೆ. ಅವರು ಏನು ಕಲಾವತಿ ಮತ್ತು ಲೀಲಾವತಿ ಇವರ ಹೆಂಡತಿಯರಿಗೆ ಪಟ್ಟಿಗೆ ಏನೂ ಇಲ್ಲದ ಪರಿಸ್ಥಿತಿ ಬರ್ತದೆ. ಅವರೂ ಕೂಡ ಈ ಭಿಕ್ಷಾಟನೆ ಮಾಡುವಂತಹ ಸ್ಥಿತಿಗೆ ತಲುಪ್ತಾರೆ. ಹಾಗೆಯೇ ಅವರು ಒಂದು ದಿನ ಮಗಳಾದಂತಹ ಕಲಾವತಿಯು ಭಿಕ್ಷಾಟನೆಗೆ ಹೋದಾಗ ಅಲ್ಲಿ ಇವರ ಮನೆಯಲ್ಲಿ ಸತ್ಯನಾರಾಯಣ ವ್ರತ ಪೂಜೆ ಮಾಡ್ತಾ ಇರ್ತಾರೆ. ಇವಳು ಹೋದ ನಂತರ ಅವಳು ಅಲ್ಲಿ ಪೂಜೆಯ ಮುಗಿಯುವವರೆಗೆ ಅಲ್ಲಿಗೆ ಇದ್ದು ಅವರಿಂದ ಪ್ರಸಾದವನ್ನು ಸ್ವೀಕರಿಸಿ ಎಲ್ಲ ಪೂಜೆಯ ವಿವರವನ್ನು ತಿಳಿದುಕೊಂಡು ಮನೆಗೆ ಬರ್ತಾಳೆ. ಮನೆಗೆ ಬಂದು ತಾಯಿಗೆ ಹೇಳ್ತಾಳೆ, ಈ ಒಂದು ಪ್ರಸಾದವನ್ನು ಸ್ವೀಕರಿಸಿದರೆ ಅದು ನಾವು ಕೂಡ ಈ ಪೂಜೆಯನ್ನು ಮಾಡಿದರೆ ನಮಗೆ ಬಂದಿರತಕ್ಕಂಥ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ದೂರವಾಗ್ತದೆ ಎಂಬುದಾಗಿ ಕಲಾವತಿಯು ಹೇಳ್ತಾ ಇದ್ದಂಥ ತಾಯಿ ಆದಂಥ ಲೀಲಾವತಿಗೆ. ಹಾಗೆಯೇ ಅವರು ಸಂಕಲ್ಪವನ್ನು ಮಾಡಿಕೊಳ್ತಾರೆ. ಆ ಸಂಕಲ್ಪದ ಪ್ರಭಾವದಿಂದ ರಾಜನ ಕನಸಿನಲ್ಲಿ ಸ್ವಾಮಿಯು ಕಾಣಿಸಿಕೊಂಡು ಹೇಳ್ತಾನೆ, ನೀನು ಬಂಧಿಸಲ್ಪಟ್ಟಂತಹ ಏನು ವ್ಯಾಪಾರ ವರ್ತಕರಿದ್ದಾರೋ ಅವರು ಕಳ್ಳರಲ್ಲ, ಅವರನ್ನು ನೀನು
ಕೂಡಲೇ ಬಿಡುಗಡೆ ಮಾಡಬೇಕು. ನಾಳೆ ಬೆಳಗಾಗುವಷ್ಟರಲ್ಲಿ ಅವರನ್ನು ಬಂದಿಯಿಂದ ಬಿಡಿಸಿಕೊಂಡು ಬಿಡಬೇಕು. ನೀನು ಏನು ತೆಗೆದುಕೊಂಡ ಎಲ್ಲ ದ್ರವ್ಯವನ್ನು ಕೊಟ್ಟು ಕಳಿಸಲೇಬೇಕು, ಇಲ್ಲವಾದಲ್ಲಿ ನಿನ್ನ ರಾಜ್ಯವನ್ನು ಸಂಪತ್ತನ್ನು ಎಲ್ಲವನ್ನು ನಾಶ ಮಾಡುತ್ತೇನೆ ಎಂಬುದಾಗಿ ಸ್ವಪ್ನ ವೃತ್ತಾಂತ ಆಗ್ತದೆ. ಹಾಗೆಯೇ ಆ ರಾಜರು ಬೆಳಗ್ಗೆ ಬೇಗ ಎದ್ದ ನಂತರ ಎಲ್ಲ ಸ್ವಪ್ನ ವೃತ್ತಾಂತಗಳನ್ನು ಎಲ್ಲರಿಗೂ ತಿಳಿಸಿ ವಂದಿಸಲ್ಪಟ್ಟಂತಹ ಈ ವರ್ತಕರನ್ನು ಬಿಡಿಸಿ ಒಂದು ಮುಕ್ತವಾಗಿ ಅವರಿಂದ ತೆಗೆದುಕೊಟ್ಟಂಥ ಎಲ್ಲ ದ್ರವ್ಯವನ್ನೆಲ್ಲ ಅವರಿಗೆ ಹಿಂತಿರುಗಿಸಿ ಹೆಚ್ಚಿನದಾದಂತಹ ಹಣವನ್ನು ಅವರಿಗೆ ಕೊಟ್ಟು ಕಳಿಸುತ್ತಾನೆ ಎಂಬರಿಗೆ ಸ್ವಸ್ತಿ ಶ್ರೀ ಸ್ಕಂದ ಪ್ರಾಣಿರೇವ ಸತ್ಯನಾರಾಯಣಕಾಯಾಂ ಸ್ತುತಿಯುಧ್ಯಾಯ ಸತ್ಯ ಸಂಪ್ರೇಜಮಾನಸ್ಯ ಗಾಮಾಃ ಪೃಥ್ವಿರಾತ್ಮೇವ ಗಂಧಾಮತಜಾತ್ಮೇವ ಧೂಮಂ ವಾಯುವಾತ್ಮೇವ ಧೂಮಂ ತೇಜಮಯಾತ್ಮೇವ ದೀಪಂ ವೃತಾತ್ಮನೇ ನಮಃ ನೈವೇದ್ಯಾರ್ಥೇ ಪುರದಸ್ಥಾಪಿತ अपवित्र पवित्रोगा सर्वावस्थांगरोगिवान् यस्मरेत पुण्डरीकाक्षं समाख्याभ्यं करश्रुतिः मोक्षा परिशिष्य निवेदयामि निवेदयामि समर्पित नैवेद्यं विसर्जयामि कुविमलकल्पतापुरजितकल्पीष्णोपानैवेद्यं विसर्जयामि सत्यनारायण देवताभ्यो नमः तृप्तिरस्तु विराजनं करिष्ये विराजं गप्यामि निराजनां प्रियाजं गप्यामि परिमलपत्रपुष्पान् गप्यामि देवतारक्षां शिरसा गृह्णामि इन्दिरारमण गोविन्द गोविन्द अनेन तृतीयोऽध्यायगता सर्वगमनं सत्यनारायण प्रियताम् अथ चतुर्थोऽध्यायः ನಾಲ್ಕನೇ ಅಧ್ಯಾಯ ಪ್ರಾರಂಭವಾಗ್ತದೆ. ಹಾಗೆಯೇ ಭಗವಂತನಿಗೆ ಅನಿಸುತ್ತದೆ ಈ ವ್ಯಾಪಾರಸ್ಥರಿಗೆ ಇಷ್ಟಾದರೂ ಈ ಕಷ್ಟ ಬಂದರೂ ಏನಾದರೂ ತಿಳುವಳಿಕೆ ಏನಾದರೂ ಆಗಿದೆಯೋ ಎಂಬುದಾಗಿ ಇವರನ್ನು ಪರೀಕ್ಷಿಸಿ ನೋಡೋಣ ಎಂಬುದಾಗಿ ಯೋಚಿಸಿದಂತಹ ಆ ಸತ್ಯನಾರಾಯಣ ಸ್ವಾಮಿ ಮಹಾವಿಷ್ಣುನು ಏನು ಸನ್ಯಾಸ ವೇಷಧಾರಿಯಾಗಿ ಬರ್ತಾನೆ. ಈ ವ್ಯಾಪಾರಿಕರು ಆ ರಾಜನಿಂದ ಕೊಡಲ್ಪಟ್ಟಂತಹ ಎಲ್ಲ ದ್ರವ್ಯವನ್ನು ಎಲ್ಲ ಹಡಗಿನಲ್ಲಿ ತುಂಬಿಕೊಂಡು ಏನು ಮನೆಗೆ ಹೊರಡಬೇಕು ಎಂಬುದಾಗಿ ಯೋಚಿಸುತ್ತಾರೆ. ಆ ಸಮಯದಲ್ಲಿ ಬರ್ತಾನೆ ಸನ್ಯಾಸ ವೇಷಧಾರಿಯಾಗಿ. ಆ ಸನ್ಯಾಸಿಯು ಕೇಳ್ತಾನೆ ಇವರಲ್ಲಿ, ಎಲ್ಲ ವ್ಯಾಪಾರಿಕರೇ, ನೀವು ತಂದಿರುವಂತಹ ಆ ಹಡಗಿನಲ್ಲಿ ಏನಿದೆ ಎಂಬುದಾಗಿ ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಇವರು ಯೋಚಿಸುತ್ತಾರೆ, ಈ ಸನ್ಯಾಸಿ ಕಳ್ಳನಿರಬಹುದು, ಇವನಿಗೆ ಏನಾದರೂ ನಾವು ಸತ್ಯವನ್ನು ಹೇಳಿದರೆ ಇವನು ಪೂರ್ತಿ ಎಲ್ಲ ಅಪಹರಣ ಮಾಡಿಬಿಡ್ತಾನೆ, ತೆಗೆದುಕೊಂಡು ಹೋಗ್ಬಿಡ್ತಾನೆ ಎಂಬುದಾಗಿ ಯೋಚಿಸಿದಂತಹ ಈ ವ್ಯಾಪಾರಿಕ ಬುದ್ಧಿಯಿಂದ ಯೋಚಿಸಿದಂತಹ ವರ್ತಕರು ಒಂದು ಸುಳ್ಳನ್ನು ಹೇಳ್ತಾರೆ. ಅದರಲ್ಲಿ ಮತ್ತೇನೂ ಇಲ್ಲ, ಎಲ್ಲ ಕೇವಲ ಎಲೆ ಬಳಿಗಳು ಮಾತ್ರ ಅದನ್ನು ತುಂಬಿಕೊಂಡಿರ್ತದೆ. ನಿರುಪಯುಕ್ತವಾದಂತಹ ವಸ್ತುವನ್ನು ನಾವು ತಂದಿದ್ದೇವೆ, ಮತ್ತೇನೂ ಇಲ್ಲ ಅದು ಎಂಬುದಾಗಿ ಅಸತ್ಯವನ್ನು ನೋಡುತ್ತಾರೆ, ಸುಳ್ಳನ್ನು ಹೇಳ್ತಾರೆ ಆ ಸನ್ಯಾಸಿಯಲ್ಲಿ. ಆ ಸನ್ಯಾಸಿ ಹೇಳ್ತಾನೆ, ತಥಾಸ್ತು, ನೀವು ಹೇಳಿದ್ದೇ ಸತ್ಯವಾಗಲಿ ಎಂಬುದಾಗಿ ಶಾಪವನ್ನು ಕೊಡ್ತಾನೆ. ಶಾಪವನ್ನು ಕೊಟ್ಟವನು ಅಲ್ಲಿಂದ ಹೊರಟು ಹೋಗ್ತಾನೆ. ಹಾಗೆ ಇವರು ಏನು ಮಾಡ್ತಾರೆ, ತಮ್ಮ ನಿತ್ಯ ಕರ್ಮಾನುಷ್ಠಾನಗಳನ್ನೆಲ್ಲ ಮುಗಿದುಕೊಂಡು ಇನ್ನೇನು ಹೊರಡಬೇಕು ಎಂಬುದಾಗಿ ಯೋಚಿಸಿ ಮಾವಳಿ ಇಬ್ಬರು ಹಡಗದ ಸಮೀಪಕ್ಕೆ ಹೋಗ್ತಾರೆ. ಅದು ನೋಡಿದಾಗ ಇವರು ಮೊದಲು ತಂದಿರುವಂಥ ಯಾವ ದ್ರವ್ಯವೂ ಅಲ್ಲಿ ಇರೋದಿಲ್ಲ. ಇವರು ಏನು ಹೇಳಿದ್ದಾರೋ ಆ ಸನ್ಯಾಸಿಗೆ ಹಾಗೆ ಎಲೆ ಬಳ್ಳಿಗಳಿಂದ ತುಂಬಿಕೊಂಡಿರ್ತದೆ. ಅದನ್ನು ನೋಡಿದಂಥ ಇವರು ಮೂರ್ಛೆ ಹೋಗ್ತಾರೆ. ಕೆಲವು ಸಮಯದ ನಂತರ ಅಡಿಯನು ಮಾವನನ್ನು ಎಬ್ಬಿಸಿ, ನಾವು ನಮ್ಮ ಏನು ಆ ಸನ್ಯಾಸಿಗೆ ಸುಳ್ಳನ್ನು ಹೇಳಿದ್ದೆವು, ಅವನು ಶಾಪ ಕೊಟ್ಟಿರಬೇಕು, ಹಾಗಾಗಿ ನಮಗೆ ಇಷ್ಟು ಕಷ್ಟ ನಷ್ಟಗಳು ಉಂಟಾಗಿದೆ. ನಾವೇನಾದರೂ ಪುನಃ ಆ ಸನ್ಯಾಸಿಗೆ ಹೋಗಿ ಶರಣಾಗತರಾಗಿ ನಮ್ಮ ತಪ್ಪನ್ನು ಒಪ್ಪಿಕೊಳ್ಳಿದರೆ ಮಾತ್ರ ನಮಗೆ ಎಲ್ಲ ಒಳ್ಳೆಯದಾಗ್ತದೆ ಎಂಬುದಾಗಿ ಹೇಳಿದಂತಹ ಅದೇನ ಮಾತನ್ನು ಕೇಳಿದಂತಹ ಮಾವನು ಕೂಡ ಅವರು ಇರುವರು ಆ ಸನ್ಯಾಸಿಯನ್ನು ಹುಡುಕಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇಲ್ಲಿಯೇ ಸಮೀಪದಲ್ಲಿಯೇ ನದಿ ತೀರದಲ್ಲಿ ಕುಳಿತುಕೊಂಡಿರ್ತಾರೆ. ಹೋಗಿ ಶರಣಾಗತರಾಗಿ, ಅಯ್ಯ ಸ್ವಾಮಿ, ನಮ್ಮಿಂದ ಅಪರಾಧವಾಗಿದೆ, ನಾವು ನಿಮ್ಮಲ್ಲಿ ಅಸತ್ಯವನ್ನು ನುಡಿದಿದ್ದೇವೆ, ಸುಳ್ಳನ್ನು ಹೇಳಿದ್ದೇವೆ, ನಮ್ಮನ್ನು ಕ್ಷಮಿಸಬೇಕು ಎಂಬುದಾಗಿ ತಿಪ್ಪರಿಯಾಗಿ ಅವನಲ್ಲಿ ಬೇಡ್ಕೊಳ್ತಾರೆ, ತಮ್ಮ ತಪ್ಪನ್ನು ಒಪ್ಪಿಕೊಳ್ತಾರೆ. ಅನಂತರ ಸ್ವಾಮಿಯು ಹೇಳ್ತಾನೆ, ನನ್ನನ್ನು ಪೂಜಿಸಿದೆ, ನೀವು ಮದೋನ್ಮತ್ತರಾಗಿದ್ದೀರಿ. ತನ್ನ ನಿಜ ಸ್ವರೂಪವನ್ನು ಅವರಿಗೆ ತೋರಿಸಿ ಎಲ್ಲ ತಾನು ಅದೃಶ್ಯನಾಗ್ತಾನೆ. ಹಾಗೆಯೇ ಅವರು ಏನು ಮಾಡ್ತಾರೆ ಅಂದರೆ, ಅವರು ಸಂಕಲ್ಪಿಸಿದಂತೆ ನಾವು ಈ ಪೂಜೆಯನ್ನು ಮಾಡ್ತೇವೆ, ಅವರನ್ನು ಮಾಡ್ತೇವೆ ಎಂಬುದಾಗಿ ಪುನಃ ಸಂಕಲ್ಪವನ್ನು ಮಾಡಿಕೊಳ್ತಾರೆ.
ಹಾಗೆ ಸಂಕಲ್ಪ ಮಾಡಿಕೊಂಡು ಇನ್ನೇನು ಮನೆಗೆ ಬರಬೇಕು ಎಂಬುದಾಗಿ ವಂದಿಸಿ ಮೊದಲು ಅವನ ಮನೆಗೆ ನಾವು ಬರುವಂತಹ ವಾರ್ತೆಯನ್ನು ತಿಳಿಸಬೇಕು ಎಂಬುದಾಗಿ ದೂತನನ್ನ ಮನೆಗೆ ಕಳಿಸಿಕೊಡುತ್ತಾರೆ. ಹಾಗೆ ಆ ದೂತನವರ ಮನೆಗೆ ಹೋದಾಗ ಆ ಸಂದರ್ಭದಲ್ಲಿ ತಾಯಿ ಮಗಳಿಬ್ಬರು ಸತ್ಯನಾರಾಯಣನ ವ್ರತವನ್ನ ಪೂಜೆಯನ್ನ ಮಾಡ್ತಾ ಇರ್ತಾರೆ. ಇವರು ದೂತನ ಬರುವಂತಹ ಬಂದ ಕ್ಷಣ ದೂತ ಹೇಳ್ತಾನೆ, ನಿಮ್ಮ ಅಣ್ಣಂದಿರು ಏನು ಸ್ವಲ್ಪ ಸಮಯದಲ್ಲಿ ಬರುತ್ತಾರೆ ಎಂಬುದಾಗಿ ಇವ ವಾರ್ತೆಯನ್ನ ಹೇಳ್ತಾರೆ. ಹೇಳಿದ ಕೂಡಲೇ ಮಗಳಾದಂತಹ ಕಲಾವತಿಯು ಪೂಜೆಯನ್ನ ಸಮಾಪ್ತಿ ಮಾಡದೆ ಅಲ್ಲಿ ಅರ್ಧಕ್ಕೆ ಪ್ರಸಾದವನ್ನು ಸ್ವೀಕರಿಸದೆ ಓಡೋಡಿ ನದಿ ತೀರಕ್ಕೆ ಬರ್ತಾರೆ. ಬಂದಂತಹ ಸಂದರ್ಭದಲ್ಲಿ ಏನು ತಂದೆ ಮತ್ತು ಗಂಡ ಇನ್ನೇನು ನದಿ ತೀರಕ್ಕೆ ಬಂದು ಇನ್ನೇನು ಇಳಿಬೇಕು ಎಂಬ ಸಂದರ್ಭದಲ್ಲಿ ಅವರು ಮುಳುಗಿದಂತೆ ಭಾಸವಾಗ್ತದೆ ಭಗವಂತನ ಶಾಪದಿಂದ. ಅವಳೇನ್ ಮಾಡ್ತಾಳೆ, ಇನ್ನು ತಂದೆ ಮತ್ತು ಗಂಡ ಇಬ್ಬರು ನೀರಲ್ಲಿ ಮುಳುಗಾಗಿದೆ, ನಾನಿದ್ದು ಏನು ಉಪಯೋಗ, ನಾನು ಕೂಡ ಸಹಗಮನವನ್ನು ಮಾಡಬೇಕು ಎಂಬುದಾಗಿ ಚಿಂತಿಸಿ ಅವಳು ಯೋಚನೆ ಮಾಡುತ್ತಾಳೆ. ಅಷ್ಟರಲ್ಲಿಯೇ ಒಂದು ಅಶರೀರವಾಣಿ ಆಗ್ತದೆ. ನೀನು ನನ್ನನ್ನ ಪೂಜಿಸಿದ್ದೀಯ, ಆದರೆ ಪೂಜೆಯನ್ನ ಸಂಪೂರ್ಣ ಮಾಡದೆ ಪ್ರಸಾದವನ್ನು ಸ್ವೀಕರಿಸಿದೆ, ಹಾಗೆಯೇ ಬಂದಿದ್ದೀಯ. ನೀನು ಪುನಃ ಮನೆಗೆ ಹೋಗಿ ಪೂಜೆ ಸಮಾಪ್ತಿ ಮಾಡಿ ಪ್ರಸಾದವನ್ನು ಸ್ವೀಕರಿಸಿ ಬಂದಿದ್ದೆ, ಆದರೆ ನಿನಗೆ ತಂದೆ ಮತ್ತು ಗಂಡ ಪುನಃ ಸಿಗುತ್ತಾರೆ ಎಂಬುದಾಗಿ ಅಶರೀರವಾಣಿಯ ವಾಕ್ಯವನ್ನು ಕೇಳುತ್ತಾಳೆ. ಅವಳು ಕೂಡಲೇ ಪುನಃ ಮನೆಗೆ ಹಿಂತಿರುಗುತ್ತಾಳೆ. ತಿರುಗಿ ನಡೆದಂತಹ ಸಂಗತಿಯನ್ನು ತನ್ನ ತಾಯಿಗೆ ತಿಳಿಸಿ ಇಬ್ಬರು ಶ್ರದ್ಧಾಭಕ್ತಿಯಿಂದ ಸತ್ಯನಾರಾಯಣ ವ್ರತವನ್ನ ಪೂಜೆಯಿಂದ ಸಮಾಪ್ತಿಗೊಳಿಸುತ್ತಾರೆ. ಮನೆಯಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ಪುನಃ ಕಲಾವತಿಯು ನದಿ ತೀರಕ್ಕೆ ಬರ್ತಾಳೆ. ಬರುವ ಹೊತ್ತಿಗೆ ಆ ಭಗವಂತನ ಅನುಗ್ರಹದಿಂದ ಗಂಡ ಮತ್ತು ತಂದೆಯು ನದಿ ತೀರಕ್ಕೆ ಬಂದಿಳಿದಿರ್ತಾರೆ. ಹಾಗೆಯೇ ಎಲ್ಲ ವಿಚಾರವನ್ನು ತಿಳಿಸಿ ಅವರೆಲ್ಲ ಪುನಃ ಸಂಕಲ್ಪವನ್ನು ಮಾಡಿಕೊಂಡು ಮನೆಗೆ ಪ್ರಯಾಣವನ್ನು ಮಾಡ್ತಾರೆ. ಎಲ್ಲರೂ ಪ್ರಯಾಣವನ್ನು ಮಾಡಿ ಮನೆಗೆ ಬಂದು ಎಲ್ಲ ವಿಷಯವನ್ನು ಎಲ್ಲರಿಗೂ ತಿಳಿಸಿ ಶ್ರದ್ಧಾಭಕ್ತಿಯಿಂದ ಎಲ್ಲರೂ ಒಟ್ಟುಗೂಡಿ ಈ ಸತ್ಯನಾರಾಯಣನ ವ್ರತವನ್ನ ಮಾಡಿ ನಿರಂತರವಾಗಿ ಮಾಡಿಕೊಂಡು ಬಂದು ಆಜೀವ ಪರ್ಯಂತ ಸಂತೋಷದಿಂದ ಬಾಳುತ್ತಾರೆ. ಕೊನೆಯಲ್ಲಿ ಮುಕ್ತಿಯನ್ನ ಪಡೆಯುತ್ತಾರೆ ಎಂಬುದಕ್ಕೆ ಸ್ವಸ್ತಿ ಶ್ರೀ ಸ್ಕಂದ ಪ್ರಾಣೇರೇವ ಖಂಡು ಸತ್ಯನಾರಾಯಣ ಕಥಾಯಾಮ್ ಚತುರ್ಥೋಧ್ಯಾಯ ಸತ್ಯಾಸನ್ ದ್ವಿಜಮಾನ್ ಶ್ರೀಗಾಮಾನಃ ಪೃಥಿವ್ಯಾ ದೀಪಂ ಅಮೃತಾತ್ಮನೇ ನಮಃ ನೈವೇದ್ಯಾಸೇ ಗುರುರಸ್ಸಾದಿನ अपवित्र पवित्रो वा सर्वावस्थायो ज्ञात्री सदैकाचमे सभाचाभ्यन्तरश्रुतिः प्रोक्षा वृष्टिः दानपानो व्यानोदान समानाः समन्वितो पदवीफलप्रयोगं निवेदयामि अमृतं भवतु सत्यनारायणदेवाभ्यो महातृप्तिरस्तु करिष्ये तद्विष्णु परममृतं सदा विश्वन्ति सूर्यः दिव्यवचत्पुरातनं तद्विप्रातोजन्यो जातवान् सपनिन्दरे विष्णोर्यत्परमं वदामि महान् निराजनं समर्पयामि निराजनानं त्रयाजिमस्यामि परिमलपुष्पाणि लक्ष्यामि दीवतार्च्यां शिरसा गृह्णामि इन्दिरारमण गोविन्द गोविन्द अनेन चतुर्थोऽध्यायः श्री सत्यनारायण प्रियताम् ಪಂಚಮೋಧ್ಯಾಯ 5ನೇ ಅಧ್ಯಾಯ ಪ್ರಾರಂಭವಾಗುತ್ತದೆ. ಅಂಗಧ್ವಜನೆಂಬ ರಾಜನು ರಾಜ್ಯಭಾರವನ್ನು ಮಾಡ್ತಾ ಇರ್ತಾನೆ. ಅವನ ಪ್ರಜೆಗಳಿಗೆ ಯಾವುದೇ ರೀತಿಯಾದಂತಹ ಕುಂದುಕೊರತೆ ಇಲ್ಲದ ರೀತಿಯಲ್ಲಿ ಪ್ರೀತಿಯಿಂದ ಪ್ರಜೆಗಳನ್ನು ನೋಡಿಕೊಂಡಿರ್ತಾನೆ. ಸಂಪತ್ಭರಿತವಾದಂತಹ ರಾಜ್ಯಭಾರವನ್ನು ಮಾಡ್ತಾ ಇರ್ತಾನೆ. ಆ ರಾಜನಿಗೆ ಒಂದು ಹವ್ಯಾಸವಿರ್ತದೆ. ಕಾಡಿಗೆ ಹೋಗಿ ಬೇಟೆಯಾಡುವಂತಹ ಹವ್ಯಾಸವನ್ನು ಇಟ್ಕೊಂಡಂತಹ ರಾಜನು ಒಂದು ದಿನ ಪ್ರಜೆಗಳ ಅಪೇಕ್ಷೆಯ ಮೇರೆಗೆ ಬೇಟೆಗೋಸ್ಕರವಾಗಿ ಕಾಡಿಗೆ ಹೋಗಿ ಮೃಗಗಳನ್ನೆಲ್ಲ ಬೇಟೆಯನ್ನು ಮಾಡಿಕೊಂಡು ಬರ್ತಾ ಇರ್ತಾನೆ. ಬರುವಂತಹ ಸಂದರ್ಭದಲ್ಲಿ ಆಯಾಸಗೊಂಡಂತಹ ರಾಜನು ಒಂದು ವಟವೃಕ್ಷ ಅಂದರೆ ಆಲದ ಮರದ ಕೆಳಗೆ ವಿಶ್ರಾಂತಿಗೋಸ್ಕರವಾಗಿ ಕೂತ್ಕೊಳ್ತಾನೆ. ಹಾಗೆಯೇ ಆ ರಾಜನು ಆಯಾಸಗೊಂಡಂತಹ ರಾಜನು ಅಲ್ಲಿ ನಿದ್ರೆಗೆ ಜಾರುಬಿಡ್ತಾನೆ. ಹಾಗೆಯೇ ಅಲ್ಲಿಯ ಸಮೀಪದಲ್ಲಿ ಒಂದು ನದಿ ಇರ್ತದೆ. ಆ ನದಿ ತಡದಲ್ಲಿ ಗೋಪಾಲಕರೆಲ್ಲರೂ ಅಂದರೆ ದನಗಾಯುಗಳು ಅಲ್ಲಿ ಒಂದು ಪೂಜೆಯನ್ನು ಮಾಡ್ತಾ ಇರ್ತಾರೆ. ಹಾಗೆಯೇ ಅವರು ಪೂಜೆಯನ್ನು ಮುಗಿಸಿ ಇನ್ನೇನು ಮನೆಗೆ ಹೊರಡಬೇಕು ಎಂಬುದಾಗಿ ಪೂಜೆಯಿಂದ ಅವರು ಅಲ್ಲಿ ಸಮೀಪದಲ್ಲಿ ಯಾರೋ ಒಂದು ವ್ಯಕ್ತಿ ಇರುವುದು ಕಣ್ಣಿಗೆ ಕಾಣಿಸುತ್ತದೆ. ಹಾಗೆ ಆ ಹುಡುಗರು ಏನು ಮಾಡ್ತಾರೆ, ಪ್ರಸಾದವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಇರುವಂತಹ ವ್ಯಕ್ತಿಯನ್ನು ಎಬ್ಬಿಸ್ತಾರೆ.
ಆ ದನಕಾಯಿ ಹುಡುಗರು ಇವನು ರಾಜ ಎಂಬುದಾಗಿ ಅರಿವಿರುವುದಿಲ್ಲ. ಹಾಗೆ ಅವರು ಏನು ಮಾಡ್ತಾರೆ, ನಾವು ಪೂಜೆ ಮಾಡಿದ್ದೇವೆ, ಪ್ರಸಾದವನ್ನು ತಂದಿದ್ದೇವೆ, ಸ್ವೀಕರಿಸು ಎಂಬುದಾಗಿ ರಾಜನಲ್ಲಿ ಎಬ್ಬಿಸಿ ಕೊಡ್ತಾರೆ. ಅವನು ನೋಡ್ತಾನೆ, ಇವರು ದನಕಾಯಿ ಹುಡುಗರು, ನಾನು ರಾಜನಿದ್ದೇನೆ, ಇವರು ಮಾಡಿದಂತಹ ಕೊಟ್ಟಂಥ ಪ್ರಸಾದ ನಾನೇಕೆ ಸ್ವೀಕರಿಸಲಿ ಎಂಬುದಾಗಿ ದುರಹಂಕಾರದಿಂದ ಆ ಪ್ರಸಾದವನ್ನು ತಿರಸ್ಕಾರವನ್ನು ಮಾಡ್ತಾನೆ. ಆ ಪ್ರಸಾದವನ್ನು ತಿರಸ್ಕಾರ ಮಾಡಿದ್ದರಿಂದ ಭಗವಂತನಿಗೆ ಕೋಪ ಉಂಟಾಗ್ತದೆ. ಒಂದು ಪ್ರಸಾದಕ್ಕೆ ಅವಮಾನವಾಯಿತು, ಇನ್ನೊಂದು ಭಗವಂತನ ಅವಕೃಪೆಗೆ ಪಾತ್ರನಾಗುವಂತಹದ್ದು. ಹಾಗೆಯೇ ಅವನು ಏನು ಮಾಡ್ತಾನೆ, ಅದನ್ನಷ್ಟು ತಿರಸ್ಕಾರ ಮಾಡಿ ತನ್ನ ರಾಜ್ಯಕ್ಕೆ ಹೋಗ್ತಾನೆ. ಆ ಸಂದರ್ಭದಲ್ಲಿ ಅವನ ವಿರೋಧಿ ರಾಜ್ಯದ ರಾಜರು ದಂಡೆತ್ತಿ ಬಂದು ಇವನನ್ನು ಸೋಲಿಸಿಬಿಡ್ತಾರೆ. ಇವನಲ್ಲಿರುವಂಥ ಎಲ್ಲ ಸಂಪತ್ತುಗಳನ್ನೆಲ್ಲ ವಶಪಡಿಸಿಕೊಂಡು, ರಾಜ್ಯವನ್ನೇ ವಶಪಡಿಸಿಕೊಂಡು ಇವನನ್ನು ಬೀದಿಗೆ ತಳ್ಳಿಬಿಡ್ತಾರೆ. ಆ ಸಂದರ್ಭದಲ್ಲಿ ಇವನು ಯೋಚನೆ ಮಾಡ್ತಾನೆ, ಶಕ್ತಿಯುತವಾದಂತಹ ರಾಜ್ಯವನ್ನು ಹಾಳು ಮಾಡಿ ನಾನು ಇವತ್ತು ಈ ಸೋಲನ್ನು ಅನುಭವಿಸುವಂಥ ಪರಿಸ್ಥಿತಿ ಯಾಕೆ ಬಂದು ಆಗಲಿತ್ತು ಎಂಬುದಾಗಿ ಯೋಚಿಸಿರ್ತಾ ರಾಜನು, ನಾನು ಅವತ್ತು ಎಲ್ಲಿ ಆ ಪ್ರಸಾದಕ್ಕೆ ಅವಮಾನವನ್ನು ಮಾಡಿದ್ದೇನೋ, ತಿರಸ್ಕಾರವನ್ನು ಮಾಡಿದ್ದೇನೋ, ಆ ಸ್ಥಳದಲ್ಲಿಯೇ ನಾನು ಪುನಃ ಹೋಗಿ ಪೂಜೆ ಮಾಡಿ ಭಗವಂತನ ಕೃಪೆಗೆ ಪಾತ್ರ ಆಗಬೇಕು ಎಂಬುದಾಗಿ ಯೋಚಿಸಿದಂತಹ ರಾಜನು ಪುನಃ ನದಿ ತೀರಕ್ಕೆ ಬರ್ತಾನೆ. ಆ ಸಂದರ್ಭದಲ್ಲಿ ಅವತ್ತೂ ಕೂಡ ಈ ದನಕಾಯಿ ಹುಡುಗರು ಪೂಜೆಯನ್ನು ಮಾಡ್ತಾ ಇರ್ತಾರೆ. ಹಾಗೆ ಅವನು ತನ್ನ ಶಕ್ತ್ಯಾನುಸಾರವಾಗಿ ತಂದಿರತಕ್ಕಂತಹ ಪರಿಕರಗಳಿಂದ ಅವರ ಒಡಗೂಡಿ ಇವನು ಕೂಡ ಶ್ರದ್ಧಾಭಕ್ತಿಯಿಂದ ಈ ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಾನೆ. ಮಾಡಿದ ಫಲದಿಂದ ಭಗವಂತನ ಜೊತೆಗೆ ಪಾತ್ರನಾಗ್ತಾನೆ. ಭಗವಂತನಿಗೆ ಸಂತುಷ್ಟಿಯಾಗಿ ಅವನಿಂದ ಎಲ್ಲ ನಾಶವಾದಂತಹ ಎಲ್ಲ ಸಂಪತ್ತನ್ನು, ರಾಜ್ಯವನ್ನು ಪುನಃ ಪಡೆದುಕೊಳ್ಳುತ್ತಾನೆ. ಹಾಗೆಯೇ ಆ ರಾಜನು ನಿರಂತರವಾಗಿ ಜೀವ ಪರ್ಯಂತ ಈ ಸತ್ಯನಾರಾಯಣನ ವ್ರತವನ್ನು ಪೂಜೆಯನ್ನು ಮಾಡಿಕೊಂಡು ಬಂದು ಕೊನೆಯಲ್ಲಿ ಮುಕ್ತಿಯನ್ನ ಪಡೆಯುತ್ತಾನೆ ಎಂಬರಿಗೆ ಸ್ವಸ್ತಿ ಶ್ರೀ ಸ್ಕಂದ ಪ್ರಾಣೇರೇವಾ ಖಂಡಿತ ಸತ್ಯನಾರಾಯಣ ಕಥಾಯಾಂ ಪಂಚಮೋಧ್ಯಾಯ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಮೈಷಾಃ ಗೋ ಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು. आवाहनादि षोडशोपचार पूजा आराधना करिष्ये. आरोग्यं पद्मबन्धो इतरतिबलां सम्पदं शीतरश्मिः ओलाभं भूपुत्राय सकलमेकां विभूतिं च तोम्यहं सौभाग्यं देवं त्रिरूपवैशवनं भार्गवश्यवरवाञ्छे दीर्घायुष्यं गेयाय फलतरशकेतराचन्द्रतारं हरितानि प्रणश्यन्तो दुरितानि भयानि च शान्तिरस्तु शिवं मे अस्तु ग्रहाः कुर्वन्तु मङ्गलम्. सत्यनारायण देवताभ्यो नमः. ध्यायामि आवाहयामि समर्पयामि आधारेन्द्रयोः पाद्यं समर्पयामि अस्तयोः किं समर्पयामि मुखे आजमर्पयामि तपयामि स्नानं करिष्ये. पौष्टामि स्थानं उचेत साधनान् हेरणाय गच्छते वश्वतो मूलसत्त्वस्य बाजे देहनः पूजा देवा मात्रा तत्नारायणमामो यशिक्षा जन्मतापो जनेता जना सुपरिवार सत्यनारायण देवताभ्यो नमः. औपचारिक स्नानं समर्पयामि स्नानान्त्र्यादि समर्पयामि वस्त्र उपवीताभरणार्थे पुष्पाक्षतां समर्पयामि. हेरिव भोगे प्रियेति बाहुं जायायेति परिवारवानः हस्तग्नो विश्वावेन विद्वान् कुमार सपरिवार विश्वदः सपरिवार सत्यनारायण देवताभ्यो नमः. हरिद्रा कुङ्कुमादि मङ्गलद्रव्याणि समर्पयामि. सपरिवार सत्यनारायण देवताभ्यो नमः. अक्षतां समर्पयामि पुष्पाणि समर्पयामि. सेवन्तिका बकुलपत्रकमलाब्धि पुण्यगजाकरिव मसालपुष्पैः निर्वापरिवाल तुलसी धनमलिकाभिः तां पूज्यां जगदीश्वरमे तुलसीदां सुवर्णपुष्पाणि परिवार सत्यनारायण देवताभ्यो नमः. पुष्पैः पूजयामि. केशवाय नमः, नारायणाय नमः, माधवाय नमः, गोविन्दाय नमः, विष्णवे नमः, मधुसूदनाय नमः, त्रिविक्रमाय नमः, वामनाय नमः, श्रीधराय नमः, श्रीकृष्णाय नमः, पद्मनाभाय नमः, दामोदराय नमः, संकल्पाय नमः, वासुदेवाय नमः, प्रद्युम्नाय नमः, निरुद्धाय नमः, पुरुषोत्तमाय नमः, धूर्जिताय नमः, नारसिंहाय नमः, अच्युताय नमः, जनार्दनाय नमः, उपेन्द्राय नमः, हरे नमः, श्रीकृष्णाय नमः, सिद्धलक्ष्मी नमः, मोक्षलक्ष्मी नमः, जयलक्ष्मी नमः, सरस्वती नमः, श्रीलक्ष्मी नमः, वरलक्ष्मी नमः, प्रसन्नाय नमः, वरदाय नमः, वरलक्ष्मी नमः. सुपरिवार सत्यनारायण देवताभ्यो नमः. नामोपचार पूजां समर्पयामि. सोपहार
नमो त्वनन्ताय सहस्रमूर्ते सहस्रपादाय शिशुरूर्वारि तद्नवने पुरुषाय श्रुते सहस्रकोटिमन्त्रधारिणे नमः। दूरसि दूर्वदूर्वन्तं दूर्वधियोऽस्मान् दूर्वतितं दूर्वयं वयं दूर्वामः उद्येतस्वजातवेदापक्षणनिर्वचनं अशोभुष्यमध्यमावः जीवनमिषादिजोतिष आद्यन्तुत्रिवत्सयुक्तं मणिनायोतं ग्रहाणमङ्गलं दीपं त्रैलोक्यतिम्रापः सत्यादीपं प्रविष्टामि देवाय परमात्मने यायमां नरकात् घोरा दिव्यज्योतिर्नमोस्तुते धूपमाग्रापयामि स्थापिता प्रत्यक्षदीपं दर्शयामि नैवेद्यार्थे पवित्रो वा सर्वावस्थानि रोभिला यस्मरे पुण्डरीकाक्षं स्वाख्याभ्यं करशुचिः सांगाय सायुधां समानाय शिवानां धर्मानकारभूताय हवाय सुब्रह्मण्य सत्यनारायण देवता विद्यार्थे नारकीरखण्ड कदलीफल नारङ्गफल काश्मीरी फल चूतफलमा नैवेद्यं निवेदयामि अमृतात्मने नमः अमृतोपस्तनमति स्वाहा देवस्यत्वासवितप्रसवेश्विनो बाहुभ्यां पूष्णोत्ताभ्यां सशक्ति अवान् परमानिवेद्यं निवेदयामि अमृताभिधानं स्वाहा विश्वचेतनमातृप्तिरस्तु पूयफलसमायुक्तं नागवले धनियुक्तं पूर्णङ्करपुरसयुक्तं ताम्बूलं शुद्धते पूयफल प्रमुखताम्बूलं समर्पयामि समर्पितनैवेद्यं विसर्जयामि पादरक्षां कृपयामि कृपयामि पुनराचमनीयं समर्पयामि अधिक पुण्यफल अवाप्तये निराजनं करिष्ये। देवालये आगमिष्यमाण समस्त भक्तमहाजनानाम् उद्दिश्य मया कृत यथाशक्ति संकल्पित प्रकारे